ನಮಸ್ಕಾರ ಸ್ನೇಹಿತರೆ. ನಮ್ಮ ಶ್ರೀಕೃಷ್ಣನ ದಿವ್ಯ ಜೀವನದ ಕಥೆಗಳ ಪವಿತ್ರ ಪ್ರಯಾಣದಲ್ಲಿ ಇಂದು 8ನೇ ದಿನ. ನಿನ್ನೆಯ ಕಥೆಯಲ್ಲಿ ನಾವು ಮಕನಚೋರ ಲೀಲೆ ಮತ್ತು ದಾಮೋದರ ಲೀಲೆಯ ಬಗ್ಗೆ ತಿಳಿದುಕೊಂಡಿದ್ದೆವು. ಇವತ್ತಿನ ಕಥೆಯಲ್ಲಿ ವತ್ಸಾಸುರ ಸಂಹಾರ ಮತ್ತು ಬಕಾಸುರ ಸಂಹಾರನ ಬಗ್ಗೆ ನೋಡೋಣ. ಶ್ರೀಕೃಷ್ಣನ ಬಾಲಲೀಲೆಯ ಅದ್ಭುತ ಕಥೆಗಳು ಇವು. ಇಲ್ಲಿಯವರೆಗೆ ನಾವು ಶ್ರೀಕೃಷ್ಣನ ಬಾಲ್ಯದ ಅನೇಕ ಅದ್ಭುತ ಲೀಲೆಯನ್ನು ನೋಡಿದ್ದೇವೆ. ಮಥುರೆಯ ಕಾರಾಗೃಹದಲ್ಲಿ ದಿವ್ಯವಾಗಿ ಜನಿಸಿದ ಶ್ರೀಕೃಷ್ಣ ಭಾರೀ ಮಳೆ ಮತ್ತು ಗಾಳಿಯ ನಡುವೆ ವಸುದೇವನು ಕೃಷ್ಣನನ್ನು ತಲೆಯ ಮೇಲೆ ಹೊತ್ತು ಯಮುನಾ ನದಿಯನ್ನು ದಾಟಿಸಿದ ಕ್ಷಣ. ಗೋಕುಲದಲ್ಲಿ ಯಶೋಧ ಮತ್ತು ನಂದರ ಮನೆಯಲ್ಲಿ ಅವನ ಬಾಲ್ಯ. ನಂತರ ಒಂದೊಂದಾಗಿ ಕಂಸನು ಕಳುಹಿಸಿದ ರಾಕ್ಷಸರು ಬಂದರು. ಪೂತನ ವಿಷದ ಹಾಲಿನಿಂದ ಕೃಷ್ಣನನ್ನು ಕೊಲ್ಲಲು ಬಂದಳು. ಆದರೆ ಕೃಷ್ಣನು ಅವಳ ಜೀವವನ್ನೇ ಹೀರಿಕೊಂಡು ಸಂಹರಿಸಿದನು. ಶಕಟಾಸುರ ಒಂದು ಗಾಡಿಯ ರೂಪದಲ್ಲಿ ಬಂದನು. ಕೃಷ್ಣನು ತನ್ನ ಚಿಕ್ಕ ಕಾಲಿನಿಂದ ಅದನ್ನು ಉರುಳಿಸಿದನು. ತ್ರಿಣಾವರ್ತ ಭಾರೀ ಸುಳಿಗಾಳಿ ರೂಪದಲ್ಲಿ ಬಂದು ಕೃಷ್ಣನನ್ನು ಆಕಾಶಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದನು. ಆದರೆ ಕೃಷ್ಣನು ಅವನನ್ನು ಕೂಡ ಸಂಹರಿಸಿದನು. ಈ ಎಲ್ಲ ಘಟನೆಗಳ ನಂತರ ಗೋಕುಲದ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡತೊಡಗಿತು. ಈ ಮಗು ಸಾಮಾನ್ಯ ಮಗು ಅಲ್ಲ, ಇವನಲ್ಲಿ ಒಂದು ದಿವ್ಯ ಶಕ್ತಿ ಇದೆ ಎಂದು. ಆದರೆ ಮಥುರೆಯಲ್ಲಿ ಕಂಸನ ಭಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಆಕಾಶವಾಣಿಯ ಮಾತು ಅವನ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿತ್ತು. ಅದುವೇ, ದೇವಕಿಯ 8ನೇ ಮಗನೇ ನಿನ್ನ ಅಂತ್ಯ ಮಾಡುತ್ತಾನೆ ಎಂಬ ಮಾತು. ಈ ಭಯದಿಂದ ಅವನು ಮತ್ತೆ ಹೊಸ ರಾಕ್ಷಸರನ್ನು ಕಳುಹಿಸುತ್ತಿದ್ದನು. ಇಂದು ನಾವು ನೋಡಲಿರುವ 2 ಅದ್ಭುತ ಘಟನೆಗಳು ವತ್ಸಾಸುರ ಸಂಹಾರ ಮತ್ತು ಬಕಾಸುರ ಸಂಹಾರ. ಗೋಕುಲದ ಬೆಳಗ್ಗೆ ತುಂಬ ಶಾಂತ ಮತ್ತು ಸಂತೋಷದಿಂದ ಕೂಡಿತ್ತು. ಬೆಳಗ್ಗಿನ ತಂಪಾದ ಗಾಳಿ ಬೀಸುತ್ತಿತ್ತು. ಸೂರ್ಯನು ನಿಧಾನವಾಗಿ ಉದಯಿಸುತ್ತಿದ್ದನು. ಪಕ್ಷಿಗಳ ಮಧುರಗಾನ ಕೇಳಿಸುತ್ತಿತ್ತು. ಹಸುಗಳ ಗಂಟೆಗಳ ಶಬ್ದ ಗ್ರಾಮದಲ್ಲಿ ಮೊಳಗುತ್ತಿತ್ತು. ಗೋಪಿಯರು ತಮ್ಮ ಮನೆ ಮುಂದೆ ಕುಳಿತು ಹಾಲು ಹಿಂಡುತ್ತಿದ್ದರು. ಕೆಲವರು ಮೊಸರು ಮಾಡುತ್ತಿದ್ದರು, ಇನ್ನು ಕೆಲವರು ಬೆಣ್ಣೆ ತಯಾರಿಸುತ್ತಿದ್ದರು. ಮಕ್ಕಳು ಗ್ರಾಮದಲ್ಲಿ ಓಡಾಡುತ್ತಾ ಆಟವಾಡುತ್ತಿದ್ದರು. ಈ ಮಕ್ಕಳಲ್ಲಿ ಎಲ್ಲರಿಗೂ ಅತ್ಯಂತ ಪ್ರಿಯವಾದವನು ಬಾಲಕೃಷ್ಣ. ಅವನ ಕಣ್ಣುಗಳು ನೀಲಮಣಿ ಹಾಗೆ ಹೊಳೆಯುತ್ತಿತ್ತು. ಮುಖದಲ್ಲಿ ಸದಾ ಮುದ್ದಾದ ನಗು. ಅವನ ಜೊತೆಗೆ ಅವನ ಅಣ್ಣ ಬಲರಾಮ ಕೂಡ ಇದ್ದನು. ಇವರ ಜೊತೆ ಅನೇಕ ಗೋಪ ಬಾಲಕರು ಇದ್ದರು. ಪ್ರತಿದಿನ ಅವರು ಕರುಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದರು. ಕಾಡಿನಲ್ಲಿ ಅವರ ಜೀವನ ತುಂಬ ಸಂತೋಷದಿಂದ ಸಾಗುತ್ತಿತ್ತು. ಯಾರೋ ಬಾಸುರಿ ಊದುತ್ತಿದ್ದರು, ಯಾರೋ ಹಾಡು ಹಾಡುತ್ತಿದ್ದರು, ಯಾರೋ ಮರಗಳ ಮೇಲೆ ಹತ್ತುತ್ತಿದ್ದರು. ಕೃಷ್ಣನು ಮಧ್ಯದಲ್ಲಿ ನಿಂತು ಎಲ್ಲರನ್ನೂ ನಗಿಸುತ್ತಿದ್ದನು. ಅವನ ಜೊತೆ ಇದ್ದರೆ ಯಾರಿಗೂ ಭಯ ಇರಲಿಲ್ಲ. ಆ ಸಮಯದಲ್ಲಿ ಮಥುರೆಯಲ್ಲಿ ಕಂಸನು ಕೋಪದಿಂದ ಉರಿಯುತ್ತಿದ್ದನು. ಅವನು ಯೋಚಿಸುತ್ತಿದ್ದನು, ನಾನು ಕಳುಹಿಸಿದ ರಾಕ್ಷಸರು ಯಾರೂ ಹಿಂದಿರುಗುತ್ತಿಲ್ಲ. ಅವನು ಮತ್ತೊಂದು ಭಯಾನಕ ರಾಕ್ಷಸರನ್ನು ಕರೆಯಿಸಿದನು. ಅವನ ಹೆಸರು ವತ್ಸಾಸುರ. ವತ್ಸಾಸುರನು ತುಂಬ ಕುತಂತ್ರಿ ಮತ್ತು ಕ್ರೂರ. ಕಂಸನು ಅವನಿಗೆ ಹೇಳಿದನು, ಗೋಕುಲಕ್ಕೆ ಹೋಗು ಎಂದು. ಅಲ್ಲಿ ಕೃಷ್ಣ ಎಂಬ ಬಾಲಕ ಇದ್ದಾನೆ, ಅವನನ್ನು ಕೊಂದು ಬಿಡು ಎಂದನು. ವತ್ಸಾಸುರನು ಒಂದು ಕುತಂತ್ರ ಯೋಜನೆ ಮಾಡಿದ್ದನು. ಅವನು ಒಂದು ಚಿಕ್ಕ ಕರುವಿನ ರೂಪ ತೆಗೆದುಕೊಂಡನು. ಆ ಸಮಯದಲ್ಲಿ ಕೃಷ್ಣ ಮತ್ತು ಗೋಪಾಲ ಬಾಲಕರು ಕರುಗಳನ್ನು ಮೇಯಿಸುತ್ತಾ ಕಾಡಿನೊಳಗೆ ಹೋಗಿದ್ದರು. ಅವರು ತುಂಬ ಸಂತೋಷದಿಂದ ಆಟವಾಡುತ್ತಿದ್ದರು. ಯಾರೋ ಮರದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿದ್ದರು, ಇನ್ಯಾರೋ ಓಟದ ಆಟ ಆಡುತ್ತಿದ್ದರು. ಆ ಸಮಯದಲ್ಲಿ ವತ್ಸಾಸುರನು ನಿಧಾನವಾಗಿ ಕರುಗಳ ನಡುವೆ ಸೇರಿಕೊಂಡನು. ಅವನು ಯೋಚಿಸುತ್ತಿದ್ದನು, ಇವನೇ ಕೃಷ್ಣ, ಸರಿಯಾದ ಸಮಯದಲ್ಲಿ ನಾನು ಅವನನ್ನು ಕೊಲ್ಲುತ್ತೇನೆ ಎಂದು. ಆದರೆ ಕೃಷ್ಣನು ಎಲ್ಲವನ್ನೂ ಅರಿಯುವವನು. ಅವನು ತಕ್ಷಣ ಗಮನಿಸಿದನು, ಒಂದು ಕರು ಬೇರೆ ರೀತಿಯಲ್ಲಿ ವರ್ತಿಸುತ್ತಿದೆ. ಅದು ಸ್ವಲ್ಪ ವಿಚಿತ್ರವಾಗಿ ನಡೆಯುತ್ತಿದೆ. ಕೃಷ್ಣನು ನಿಧಾನವಾಗಿ ಬಲರಾಮನಿಗೆ ಹೇಳಿದನು, ಅಣ್ಣ, ಆ ಕರು ಸಾಮಾನ್ಯ ಕರು ಅಲ್ಲ ಎಂದು. ಬಲರಾಮನು ಸಹ ಅದನ್ನು ಗಮನಿಸಿದನು. ಕೃಷ್ಣನು ನಿಧಾನವಾಗಿ ಆ ಕರುವಿನ ಕಡೆ ನಡೆಯತೊಡಗಿದನು. ವತ್ಸಾಸುರನು ಯೋಚಿಸಿದನು, ಇಗೋ, ಅವನು ನನ್ನ ಹತ್ತಿರ ಬರುತ್ತಿದ್ದಾನೆ. ಆದರೆ ಹಠಾತ್ ಕೃಷ್ಣನು ಆ ಕರುವಿನ ಹಿಂಬದಿ ಕಾಲುಗಳನ್ನು ಹಿಡಿದನು. ವತ್ಸಾಸುರನು ಬೆಚ್ಚಿಬಿದ್ದನು. ಅವನು ತನ್ನ ನಿಜವಾದ ರಾಕ್ಷಸ ರೂಪಕ್ಕೆ ಬರಲು ಪ್ರಯತ್ನಿಸಿದನು. ಆದರೆ ಕೃಷ್ಣನ ಶಕ್ತಿ ಅಪಾರ.
ಕೃಷ್ಣನು ಅವನನ್ನು ಗಾಳಿಯಲ್ಲಿ ವೇಗವಾಗಿ ಸುತ್ತಿಸಲು ಆರಂಭಿಸಿದನು. ಅದು ಒಂದು ದೊಡ್ಡ ಚಕ್ರದಂತೆ ಕಾಣಿಸುತ್ತಿತ್ತು. ಗೋಪಾಲ ಬಾಲಕರು ಆಶ್ಚರ್ಯದಿಂದ ನೋಡುತ್ತಿದ್ದರು. ನಂತರ ಕೃಷ್ಣನು ಅವನನ್ನು ಒಂದು ದೊಡ್ಡ ಮರದ ಮೇಲೆ ಬಲವಾಗಿ ಎಸೆದನು. ಭಾರೀ ಶಬ್ದವಾಯಿತು. ಧಡಂ ಎಂದು ಮರದ ಎಲೆಗಳು ಮತ್ತು ಹಣ್ಣುಗಳು ಕೆಳಗೆ ಬಿದ್ದವು. ವತ್ಸಾಸುರನು ತನ್ನ ನಿಜವಾದ ಭಯಾನಕ ರೂಪಕ್ಕೆ ಬಂದು ಭೂಮಿಗೆ ಬಿದ್ದು ಸತ್ತು ಹೋದನು. ಈ ದೃಶ್ಯವನ್ನು ನೋಡಿದ ಗೋಪಾಲ ಬಾಲಕರು ಆಶ್ಚರ್ಯಪಟ್ಟರು. ಅವರು ಸಂತೋಷದಿಂದ ಕೂಗಿದರು, ನಮ್ಮ ಕೃಷ್ಣ ಎಷ್ಟು ಶಕ್ತಿಶಾಲಿ ಎಂದು. ಅವರು ಕೃಷ್ಣನನ್ನು ಅಪ್ಪಿಕೊಂಡರು. ವತ್ಸಾಸುರನ ಮರಣದ ಸುದ್ದಿ ಮತ್ತೆ ಕಂಸನಿಗೆ ತಲುಪಿತು. ಕಂಸನು ಕೋಪದಿಂದ ನಡುಗಿದನು. ಈ ಬಾರಿ ಅವನು ಇನ್ನೂ ಭಯಾನಕ ರಾಕ್ಷಸನನ್ನು ಕಳುಹಿಸಿದನು. ಅವನ ಹೆಸರು ಬಕಾಸುರ. ಬಕಾಸುರನು ಒಂದು ದೊಡ್ಡ ಕೊಕ್ಕರೆ ರೂಪದಲ್ಲಿ ಬಂದನು. ಅವನ ದೇಹ ಪರ್ವತದಷ್ಟು ದೊಡ್ಡದು. ಅವನ ಚೂಪು ಉದ್ದ ಮತ್ತು ತೀಕ್ಷ್ಣ. ಅವನ ಕಣ್ಣುಗಳು ಭಯಾನಕವಾಗಿದ್ದವು. ಒಂದು ದಿನ ಕೃಷ್ಣ ಮತ್ತು ಗೋಪ ಬಾಲಕರು ಕರುಗಳನ್ನು ಮೇಯಿಸುತ್ತಾ ಒಂದು ಸುಂದರವಾದ ಕೆರೆಯ ಬಳಿ ಬಂದರು. ಅವರು ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಅವರು ದೂರದಲ್ಲಿ ಒಂದು ವಿಚಿತ್ರ ದೃಶ್ಯ ನೋಡಿದರು. ಒಂದು ಬಾರಿ ದೊಡ್ಡ ಕೊಕ್ಕರೆ ಅಲ್ಲಿ ನಿಂತಿತ್ತು. ಅದು ಬಕಾಸುರ. ಹಠಾತ್ ಬಕಾಸುರನು ತನ್ನ ದೊಡ್ಡ ಚೂಪನ್ನು ತೆರೆದನು. ಒಂದು ಕ್ಷಣದಲ್ಲಿ ಅವನು ಕೃಷ್ಣನನ್ನು ಸಂಪೂರ್ಣವಾಗಿ ನುಂಗಿಬಿಟ್ಟನು. ಗೋಪಾಲ ಬಾಲಕರು ಭಯದಿಂದ ಕಿರುಚುತ್ತಿದ್ದರು, ಕೃಷ್ಣ ಕೃಷ್ಣ ಎಂದು. ಅವರು ಅಳತೊಡಗಿದರು. ಬಲರಾಮನು ಕೋಪದಿಂದ ನಿಂತಿದ್ದನು. ಆದರೆ ಒಳಗೆ ಕೃಷ್ಣನು ಶಾಂತವಾಗಿದ್ದನು. ಅವನು ತನ್ನ ದಿವ್ಯ ಶಕ್ತಿಯನ್ನು ತೋರಿಸಿದನು. ಅವನು ಬಕಾಸುರನ ಕಂಠದಲ್ಲಿ ಅಗ್ನಿಯಂತೆ ಬಿಸಿಯಾಗಿದ್ದನು. ಬಕಾಸುರನು ನೋವಿನಿಂದ ಕಿರುಚಿದನು. ಅವನು ತಕ್ಷಣ ಕೃಷ್ಣನನ್ನು ಹೊರಗೆ ಉಗುಳಿದನು. ಕೃಷ್ಣನು ಹೊರಗೆ ಬಂದ ನಂತರ ಬಕಾಸುರನ ಚೂಪನ್ನು ತನ್ನ ಎರಡೂ ಕೈಗಳಿಂದ ಹಿಡಿದನು. ಅವನು ಅದನ್ನು ನಿಧಾನವಾಗಿ 2 ಭಾಗಗಳನ್ನಾಗಿ ಒಡೆದನು. ಹೀಗಾಗಿ ಬಕಾಸುರ ಸತ್ತು ಹೋದನು. ಭೂಮಿ ನಡುಗಿದಂತೆ ಆಯಿತು. ಆಕಾಶದಲ್ಲಿ ದೇವತೆಗಳು ಈ ದೃಶ್ಯವನ್ನು ನೋಡುತ್ತಿದ್ದರು. ಅವರು ಸಂತೋಷದಿಂದ ಹೂವಿನ ಮಳೆ ಸುರಿಸಿ ಜೈ ಶ್ರೀಕೃಷ್ಣ ಎಂದು ಹೇಳಿದರು. ಇವತ್ತಿನ ಈ ಕಥೆಯಲ್ಲಿ ನಮಗೆ ಸಿಗುವ ಆಧ್ಯಾತ್ಮಿಕ ಅರ್ಥವೇನೆಂದರೆ, ವತ್ಸಾಸುರನು ತನ್ನ ಮೋಸ ಮತ್ತು ಸುಳ್ಳು ಸ್ನೇಹದಿಂದ ನಾಶವಾದನು. ಬಕಾಸುರನು ಕಪಟ ಮತ್ತು ಅಹಂಕಾರದಿಂದ ನಾಶವಾದನು. ಕೃಷ್ಣನು ಈ ದುಷ್ಟ ಗುಣಗಳನ್ನು ಯಾವಾಗಲೂ ನಾಶ ಮಾಡುತ್ತಾನೆ. ಜೈ ಶ್ರೀಕೃಷ್ಣ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.